ಸಾಕಾಯ್ತು ಹಬ್ಬ ಮುಗಿಸೋಷ್ಟರಲ್ಲಿ. ನೀವೆಲ್ಲ ಮುಗಿಸಿ ಚೆನ್ನಾಗಿ ಆಚರಿಸಿದ್ರ ನೋಡಿ. ಮಕ್ಕಳಿದ್ರೆ ಮನೆ ತುಂಬ ಚೆನ್ನಾಗಿರ್ತೈತೆ. ಆದರೆ ತೀಟೆಗಳು ಗಣಪತಿಯಪ್ಪ ಮೋರಿಯ. ಓಕೆ ಫ್ರೆಂಡ್ಸ್, ನಮ್ಮ ಮನೆ ಮುಂದೆ ಫೀಲ್ಡಲ್ಲಿ ಗಣೇಶ ಇಟ್ಟಿದ್ದಾರೆ. ರಾತ್ರಿ ಪೂಜೆಗೆ ಹೋಗ್ತೀನಿ. ಆವಾಗ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಹಾಕ್ತೀನಿ. ಓಕೆನಾ? ನನ್ನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಓಕೆನಾ? ಏನು ಹೇಳ್ತೀಯಮ್ಮ? ಏನು ಹೇಳ್ತೀಯ? ನೋಡ್ರಿ ಅವಳು ಏನೋ ತೋರಿಸ್ತಾಳ. ಗಂಡು ಮಕ್ಳು ಇದ್ರೂ ಚಂದನೇ, ಹೆಣ್ಮಕ್ಳಿದ್ರೆ ಇನ್ನೂ ಚಂದನೇ. ಇವು ಅಣ್ಣ ಹೊಡಿತಾನಿರ್ರಿ. ಚಿಕ್ಕ ಗೌರಿ ಒಂದ್ಸತಿ ಇನ್ನೂ ಗ್ರ್ಯಾಂಡ್ ಮಾಡಿದ್ರಿ ಫ್ರೆಂಡ್. ಈ ವರ್ಷ ದೇವ್ರು ಕೊಟ್ಟಷ್ಟರಲ್ಲಿ ಮಾಡಿದ್ದೀನಿ. ರಾಯರು ಮಂತ್ರಾಲಯದಿಂದ ತಂದಿರೋದದು. ರಾಯರು ನೋಡ್ರಿ ಹೊರ ಕೊಟ್ಟಿದ್ದಾರೆ. ಕೆಳಗಡೆ ದೀಪದ ಮೇಲೆ ಬಿದ್ದಿದೆ. ಇಲ್ಲೊಂದು ಬಿದ್ದಿದೆ ರೋಸು. ಯಾವಾಗಲೂ ಪೂಜೆ ಮಾಡಿದ್ರೆ ಮನ್ಸಿಗೆ ಸಮಾಧಾನ ಆಗುತ್ತೆ ಫ್ರೆಂಡ್ಸ್. ರಾಯರು ಹೊರ ಕೊಟ್ಟರೆ ನಾನು ಇದ್ದೀನಿ ಅನ್ನೋ ಸೂಚನೆ ಮೂಲಕ ಹೂವು ಕೊಡ್ತಾ ಇರ್ತಾರೆ ಯಾವಾಗಲೂ. ಅದೇ ನನಗೆ ತುಂಬ ಖುಷಿ. ರಾಯರ ಕೃಪೆ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ ಅಂತ ಅಂದ್ಕೊತೀನಿ. ರಾಯರು ಇದ್ದಾರೆ, ಕೈ ಬಿಡಲ್ಲ, ಯಾವತ್ತೂ ನಮ್ಮ ಜೊತೆನೇ ಇದ್ದಾರೆ. ಮತ್ತು ನೀವೆಲ್ಲ ಏನು ಮಾಡ್ತಿದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ. ಏನಾದರೂ ಕೆಟ್ಟದಂತೂ ಮಾಡಬೇಡಿ, ಒಳ್ಳೆ ರೀತಿಯಲ್ಲಿ ಮಾಡಿ. ಓಕೆನಾ? ಇವತ್ತೇನು ಹೇರಿಂಗ್ಸ್ ಹಾಕೋಳಕ್ಕೂ ಟೈಮ್ ಇಲ್ಲ ಫ್ರೆಂಡ್ಸ್. ಚೆನ್ನಾಗಿ ರೆಡಿ ಆಗಬೇಕು ಅಂತ ಆಸೆ ಇತ್ತು. ಏನು ಮನೇಲಿ ನಾನು ಒಬ್ಬಳೇ ಮಾಡೋದು. ಅದಕ್ಕೆ ಇವತ್ತು ಹೆಂಗಿದ್ನೋ ಹಂಗೆ ಒಂದು ಸ್ಯಾರಿ ಹಾಕ್ಕೊಂಡು, ಡ್ರೆಸ್ ಹಾಕ್ಕೊಂಬಾರ್ದಲ್ವ ಪೂಜೆಗೆ ಹೋಗುವಾಗ, ಅದಕ್ಕೆ ಸ್ಯಾರಿ ಹಾಕ್ಕೊಂಡು ಹೋಗಿದ್ದೆ. ಸಿಂಪಲ್ ಆಗಿರೋದು, ಕೆಲಸ ಎಲ್ಲ ಮಾಡಬೇಕಲ್ವ ಅದಕ್ಕೆ. ಮತ್ತು ಫ್ರೆಂಡ್ಸ್ ಏನು ಸಮಾಚಾರ ಎಲ್ಲ ತಿಳಿಸಿ ಕಮೆಂಟ್ ಮೂಲಕ. ಓಕೆ ಫ್ರೆಂಡ್ಸ್, ನೋಡ್ರಿ ಏನು ಜಗಳ ಆಡ್ತಾವ್ರೆ ಅಂತ. ಇಬ್ಬರು ಕೂರ್ಲು ಬಿಡ್ರೆ ನೋಡ್ದ ಇವರ ಬಿಡೆ ಕೂಲ್ ಸುಳ್ಳಂತ. ಸುಮ್ಮನೆ ಕೇಳ್ಬಾರ್ದಂಗೆ. ಬಿಡಮ್ಮ, ನಿಂಗೆ ಹೋಯ್ತಾ ಕಿವಿದು ಒಲೆ? ಅದಕ್ಕೇನೆ ಗುಂಜಾಡ್ಬಾರ್ದು, ಸುಮ್ಮನೆ. ಅಯ್ಯಯ್ಯ ಸುಮ್ಮನೆ ನಿಮ್ಮಮ್ಮಂಗೆ ತೋರಿಸ್ತೀನಿರ್ರಿ. ಕೂರ್ಲ ಕಿತ್ಲಾಡ್ತಾ ಇರೋದು ಇಬ್ಬರನು. ತೋರಿಸ್ಲು ನಿಮ್ಮಮ್ಮಂಗ? ಕೂರ್ಲು ಕಿತ್ತಿರೋದು. ಏನಿದೆ ಅಲ್ಲೂ ಉದರ್ತಾಯ್ತಾ? ಇನ್ನೇನಾಗ್ತಾ ಇದೆ? ನೋವಾ? ಈ ಮಾಡು. ಬಿಡು ಸಾಕು. ಒಳ್ಳೆ ಗುಂಜಾಟ. ಗಣೇಶನ ವಿಸರ್ಜನೆ ಮಾಡುವ ಟೈಮ್ ಬಂದೇ ಬಿಡ್ತು. ಗಣೇಶ ಮತ್ತೆ ಕೈಲಾಸಕ್ಕೆ ಹೋಗಲಿ ಅಂತ ಮನೆಯಲ್ಲಿ ಗಣೇಶ ಇಕ್ಕಿದ್ರೆ ನಿಷ್ಠೆಯಿಂದ ಇರಬೇಕು. ಬೆಳಗ್ಗೆನೇ ಎದ್ದೊಳ್ಬೇಕು, 4 ಗಂಟೆಗೆ ಸ್ನಾನ ಮಾಡಬೇಕು, ತಣ್ಣೀರು ಸ್ನಾನ, ಪೂಜೆ ಮಾಡಬೇಕು. ಅದಕ್ಕೆ ಸಾಂಸಾರಿಕ ಜೀವನದಲ್ಲಿ ಗಣಪತಿ ಇರೋದು ಒಂದು ದಿನನೂ ಇಲ್ಲ. ಸಂಜೆವರೆಗೂ, ಬೆಳಗ್ಗೆಯಿಂದ ಸಂಜೆವರೆಗೂ.
ಗಣಪತಿ ಮಪ್ಪ ಮಂಗಳ ಮೂರ್ತಿ. ಬಾಕಿ ಶೋ ನೀನು ಮಾಡ್ತೀನ ಮಾಡು. ಮೂರು ಕುಚ್ಚು ಅದರಲ್ಲೇ. ಆಚೆ 2 ಕುಚ್ಚು, ಹೊಸ್ಲ ಹತ್ರ 2 ಇಕ್ಕೋ, ಅಲ್ಲೇ ಮುಂದೆನೇ ಇಕ್ಕೋ. ಅನ್ಸ್ಕೋ ಕಲಿಸು ದೀಪ ಕಂಡು. ಮಕ್ಳು ಆಟ ಆಡೋಕ್ಕಂತ ಚಾಪೆ ಹಾಕಿದ್ರು, ಫಿಲಮ್ ನೋಡ್ಕೊಂಡು ಕೂತಿದ್ರು ಗಣೇಶದು. ನಮ್ಮ ಭಾವ ಬಂದು ಕರ್ಕೊಂಡು ಹೋದ್ರು ಇವಾಗ. ಹಾಂ ಬಾ. ಏಳು ಕಾಲಕ್ಕೆ ಬಿಟ್ಬಿಡೋಣ. 7 ಕಾಲಕ್ಕೆ. ಗಣಪತಿ ಮಪ್ಪ ಮಂಗಳ ಮೂರ್ತಿ. ಗಣಪತಿ ಮಪ್ಪ ಚಿಕ್ಕೆರೆ ಬಿದ್ದ. 3 ಸತಿ ಮುಗಿಸಿ ಬಿಡು ಅದರಲ್ಲಿ. ಇನ್ನೊಂದು ಸತಿ ಬಿಡು ಬಿಡು ಹೊರಗಡೆ. ನನ್ನ ಅಣ್ಣ 2 ಸಲನೇ ಬಿಟ್ಟಿದ್ದು. ಸಾಕು ಇಲ್ಲ, ಇನ್ನೊಂದ್ಸಲ ಇತ್ತು. ಇಲ್ಲಿ ಹಾಕಿದ್ರೆ ಗಣೇಶ ತುಂಬ್ತದೆ ಅಲ್ಲ, ಆರಾಮಾಗಿ ಫೋಟೋನ ಹಿಡ್ಕೊಬೋದು. ಇದನ್ನು ನೆಂದಿದ್ದಾದಮೇಲೆ ತುಳಸಿ ಗಿಡಕ್ಕೆ ಹಾಕ್ತೀನಿ. ತುಳಸಿ ಗಿಡ ನೆಡ್ತೀವಿ ಹೊಸದು. ಗಣೇಶ ನೆಂದಿದ್ದು ಮಣ್ಣಲ್ಲಿ. ಗಣೇಶ ಹೋಯ್ತು. ಏನು ಹೇಳ್ತೀಯ? ಗಣಪತಿ ಮಪ್ಪ ಮೋರಿಯ ಮಂಗಳ ಮೂರ್ತಿ. ನೆನ್ಕೊಂತೈತೆ. ಗಣೇಶನ ವಿಸರ್ಜನೆ ಮಾಡಿದ್ದಾಯಿತು. ಇವಾಗ ನಮ್ಮ ಮನೆ ಹತ್ರ ಇರೋ ಗಣೇಶನ ಹೋಗಿ ಪೂಜೆಗೆ ಬರಬೇಕು. ಗಣೇಶ ಇದ್ದಾಗ ಒಂದು ಖುಷಿ, ಬಿಟ್ಟ ಮೇಲೆ ಬೇಜಾರು. ಗಣೇಶ ಹೋಗಿ ಮುಂದಿನ ವರ್ಷ ಹಬ್ಬ ಮತ್ತು ನಮ್ಗೆ ಆರೋಗ್ಯ, ಆಯುಷು, ಐಶ್ವರ್ಯ ಎಲ್ಲ ಕೊಟ್ಟು ಪಡಪ್ಪ.